ನಾನು ತುಂಬಾ ಅನ್ಕೊಂತೀನಿ ಕನ್ಸಿಸ್ಟೆಂಟ್ ಆಗಿ ಕಂಟೆಂಟ್ ಕೊಡ್ಬೇಕು, ನಿಮ್ಮನ್ನ ಎಂಗೇಜ್ ಮಾಡ್ಬೇಕು ಅಂತ. ಬಟ್ ಫಾರ್ 1 or other ರೀಸನ್ಸ್ ಆಗ್ತಾ ಇಲ್ಲ. ಹೋಗಿ ಬಂದು ಆಮೇಲೆ ಈ ವಿಡಿಯೋ ಎಡಿಟಿಂಗ್ ಇದೆಲ್ಲ ಸ್ವಲ್ಪ ಆಗ್ಲೇ ಕೆಲ್ಸಕ್ಕೆ ಹೋಗಿ ಅಂದ್ರೆ ಈ ಟ್ರಾವೆಲಿಂಗ್ ಅಲ್ಲೇ ಅರ್ಧ ಸ್ವಲ್ಪ ಸ್ಟ್ರೈನ್ ಆಗದಂಗೆ ಫೀಲ್ ಆಗ್ತಾ ಇದೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅದೊಂದು ರೀಸನ್. ಆದ್ರೆ ಓಕೆ, ದಟ್ಸ್ ಮ್ಯಾನೇಜ್ ಮಾಡ್ಬೋದು. ಬಟ್ ನನಗೆ ಮೇನ್ ಪ್ರಾಬ್ಲಮ್ ಆಗಿರೋದು ಏನಂದ್ರೆ ಮೈಕ್ದು. ಐ ಡೋಂಟ್ ನೋ ಇವಾಗ ನಾನು ಮಾತಾಡ್ತಾ ಇರೋದು ಕೂಡ ರೆಕಾರ್ಡ್ ಆಗಿದೆಯೋ ಇಲ್ವೋ ಅಂತ ನನ್ಗೆ ಗೊತ್ತಿಲ್ಲ. ಏನಾಗ್ತಾ ಇದೆ ಮೈಕಲ್ಲಿ ಅಂದ್ರೆ ಟೈಮ್ಸ್ ನನ್ನ ವಾಯ್ಸ್ ನ ಚೆನ್ನಾಗಿ ಕ್ಯಾಪ್ಚರ್ ಮಾಡಿರುತ್ತೆ, ಟೈಮ್ಸ್ ಕ್ಯಾಪ್ಚರೇ ಮಾಡಿರಲ್ಲ. ಇನ್ನೊಂದು ಸರಿ ಏನಾಗಿರುತ್ತೆ, ಫುಲ್ಲು ಈಸಿಂಗ್ ನಾಯ್ಸ್ ಇರುತ್ತೆ, ಲೈಕ್ ಅಂತ ಏನೋ ಒಂಥರ ಸೌಂಡ್ ಈ ರೇಡಿಯೋದಲ್ಲೆಲ್ಲ ಬಂದಾಗ ಆ ತರ ಬರುತ್ತೆ. RLC ಇಲ್ಲ, ಕ್ಯಾಪ್ಚರೇ ಆಗಿಲ್ಲ ಗುರು. ಎಷ್ಟೋ ಸರಿ ಫನ್ನಿ ಇನ್ಸಿಡೆಂಟ್ಸ್, ಆಮೇಲೆ ಒಂದಿಷ್ಟು ರೋಡ್ ರೇಜಸ್ ಇದೆಲ್ಲ ನಡೀತಾ ಇರುತ್ತೆ, ಇದೆಲ್ಲ ಕ್ಯಾಪ್ಚರ್ ಮಾಡಿರ್ತೀನಿ. ಬಟ್ ವಾಯ್ಸ್ ಇದಾಗಿರಲ್ಲ, ಏನಾದ್ರೂ ಒಂದು ಎಡವಟ್ ಆಗಿರುತ್ತೆ. ತುಂಬಾ ಕೈ ಕೊಡ್ತಿದೆ, ತುಂಬಾ ಸೈಕ್ ಮಾಡ್ತಿದೆ. ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಐ ವಿಲ್ ಬಿ ಬ್ಯಾಕ್ ವಿತ್ ಹಾಲ್ ಸೆಟ್. ಗಾಯಗೊಂಡಿರೋ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರವಾಗಿರುತ್ತೆ.